ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತೇನು ಡಿಶ್ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಹೆಲ್ದಿ ಬನಾನಾ ಜ್ಯೂಸ್ ಮಾಡೋದು ಹೇಗಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹೆಲ್ದಿ ಬನಾನಾ ಜ್ಯೂಸ್ ಮಾಡಕ್ಕೆ ಬೇಕಾಗಿರೋ ಅಂತ ಐಟಮ್ಸ್ಗಳು ಫ್ರೆಂಡ್ಸ್. ಮೊದಲೇದಾಗಿ ಹಾಲು, ಏಲಕ್ಕಿ, ಗೋಡಂಬಿ, ಬಾದಾಮಿ, ಐಸ್ ಕ್ಯೂಬ್, ಖರ್ಜೂರ, ಶುಗರ್, ಬನಾನಾ, ಹನಿ. ಇಷ್ಟು ಹೆಲ್ದಿ ಜ್ಯೂಸ್ ಬನಾನಾ ಮಾಡೋಕೆ ಬೇಕಾಗಿರೋ ಅಂತ ಐಟಮ್ಸ್ಗಳು. ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಬನಾನಾ ಕಟ್ ಮಾಡ್ಕೊಳ್ಳೋಣ. 2 ಬನಾನಾ ತಗೊಂಡಿದ್ದೀನಿ. ಮೊದಲನೇದಾಗಿ ಬನಾನಾ ಕಟ್ ಮಾಡ್ಕೊಂಡು ಹಾಕ್ತಾ ಇದೀನಿ ಫ್ರೆಂಡ್ಸ್ ನನ್ನ ಜಾರ್ಗೆ. ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಹಾಕ್ತಿದ್ದೀನಿ, ಸ್ವಲ್ಪ ಬಾದಾಮಿ ಹಾಕ್ತಿದ್ದೀನಿ, ಖರ್ಜೂರ ಸ್ವಲ್ಪ ಹಾಕ್ತಿದ್ದೀನಿ. ಖರ್ಜೂರ ಹೆಲ್ದಿ, ಸೊ ಹಾಗಾಗಿ ಅದನ್ನು ಹಾಕ್ತಾ ಇದ್ದೀನಿ. 1 ಕಪ್ ಶುಗರ್ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ರಿ. 1 ಸ್ಪೂನ್ ಹನಿ ಹಾಕ್ತಿದ್ದೀನಿ. ನೆಕ್ಸ್ಟ್ ಐಸ್ ಕ್ಯೂಬ್ಸ್ ಹಾಕ್ತಿದ್ದೀನಿ, ಹಾಲು ಹಾಕ್ತಿದ್ದೀನಿ. ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಆಗಿದೆ ಫ್ರೆಂಡ್ಸ್. ಇದು ನಾನು ಇವಾಗ ಕೆಳಗಡೆ ತಗೊಳ್ತಾ ಇದ್ದೀನಿ. 1 ಲೋಟಕ್ಕೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಹೆಲ್ದಿ ಬನಾನಾ ಜ್ಯೂಸ್ ರೆಡಿ ಆಗಿದೆ. ನಾನು 1 ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಸಮ್ಮರ್ ಅಲ್ಲಿ, ಹಾಟ್ ಸಮ್ಮರ್ ಅಲ್ಲಿ ಈ ತರ ಎಲ್ಲ ಮನೆಯಲ್ಲಿನೇ ಜ್ಯೂಸ್ ಮಾಡ್ಕೊಂಡ್ ಕುಡಿದ್ರೆ ಚೆನ್ನಾಗಿ, ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಕುಡಿಯೋ ಬದಲು ಮನೆಯಲ್ಲಿನೇ ಹೆಲ್ದಿ ಆಗಿ ಹೇಗ್ ಮಾಡ್ಕೊಂಡು ಕುಡಿಯೋದು ಅಂತ ಹೇಳ್ಕೊಡ್ತಾ ಇದೀನಿ. ಎಲ್ಲಾರು ಟ್ರೈ ಮಾಡ್ರಿ. ಡ್ರೈ ಫ್ರೂಟ್ಸ್ ಮೇಲೆ ಹಾಕ್ತಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಇದ್ರೆ ನನ್ನ ಕಡೆ ಪಿಸ್ತಾ ಇಲ್ಲ, ಸೊ ಹಾಗಾಗಿ ನಾನು ಇವನ್ನಷ್ಟೇ ಹಾಕ್ತಾ ಇದ್ದೀನಿ. ಹೆಲ್ದಿ ಬನಾನಾ ಜ್ಯೂಸ್ ರೆಡಿ ಆಗಿದೆ ಫ್ರೆಂಡ್ಸ್. ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಚಿಕ್ಕ ಮಕ್ಕಳಿಗೆಲ್ಲ ಮನೆಯಲ್ಲಿನೇ ಈ ತರ ಟ್ರೈ ಮಾಡಿ ಕುಡಿಸ್ರಿ. ಈ ಹಾಟ್ ಸಮ್ಮರ್ ಅಲ್ಲಿ ಮನೇಲಿನೇ ಈ ತರ ಎಲ್ಲ ಮಾಡ್ಕೊಂಡ್ ಕುಡಿದ್ರೆ ಹೆಲ್ದಿ ಆಗಿನೂ ಇರ್ತೀವಿ. ಈ ಸಮ್ಮರ್ ಅಲ್ಲಿ ಕೋಲ್ಡ್ ಆಗೂನು ಇರುತ್ತೆ. ಸೊ ಹಾಗಾಗಿ ಮನೇಲಿ ಒಮ್ಮೆ ಟ್ರೈ ಮಾಡ್ಬಿಟ್ಟು ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.